ಇದಂಗೆ ನನ್ಗನ್ಸ್ತದೆ ಯಾವಾಗ್ಲೂ ಅಣ್ಣಯ್ಯ ಈ ದೇಶದ ಸಂವಿಧಾನದಿಂದ ಯಾರ್ದಾರು ಅನ್ಯಾಯ ಆಯ್ತು ಅನ್ನೋ ಕೈ ಎತ್ರಿ. ಇಡೀ ಭಾರತ ದೇಶದ 140 ಕೋಟಿ ಜನದಲ್ಲಿ ಎತ್ರಿ ಕೈನ. ಭಾರತ ದೇಶದ ಸಂವಿಧಾನದಿಂದ ನನ್ಗೆ ಅನ್ಯಾಯ ಆಯ್ತು ಕೈ ಎತ್ರಿ. ಇಲ್ಲ, ಅಕಸ್ಮಾತ್ ಕೈ ಎತ್ತಿದ್ದಾರೆ ಅಂತ ಅಂದ್ರೆ ಒಂದು, ಅವರು ಸಂವಿಧಾನ ಓದ್ಕೊಂಡಿಲ್ಲ. ಎರಡನೇದು, ಸಂವಿಧಾನ ಬರ್ದಿರೋರ್ ಮೇಲೆ ಸಿಟ್ಟು, ಅವ್ರು ನಮ್ ಜಾತಿಯವರು ಅಲ್ಲ ಅಂತ. ಇವೆರಡೇ ಕಾರಣ. ಆಮೇಲೆ ಈ ಸಂವಿಧಾನವನ್ನ ಸಾಹೇಬ್ರು ಹೇಳ್ದಂಗೆ ಈ ಸಂವಿಧಾನವನ್ನ ಬಹಳ ವ್ಯವಸ್ಥಿತ ಸಂಚಿನ ಮೂಲಕ ಇದನ್ನ ಕೇವಲ SC ST ಗಳಿಗೆ, ಅದ್ರಲ್ಲೂ ಹೊಲಮಾದಿಗರಿಗೆ ಮೀಸಲಾತಿ ಕೊಡೋದಕ್ಕೆ ಬರ್ದಿರು ಪುಸ್ತಕ ಅಂತ ಹೇಳಿ ಸೈಡ್ಗೆ ಇಟ್ಟಿದ್ರು ನೋಡಿ. ಒಂದೇ ಸಾಲಿಲಿ ಅವ್ರು ಬಹಳ ಅದು ಸರಿ ಹೇಳ್ದಂಗೆ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ಈ ತರದ್ದು ಮಾಡ್ತಾ ಹೊರಟಿದಾರ. ಅವರು 80 ವರ್ಷದ 100 ವರ್ಷದ ಮುದುಕ ಆದ್ರೂ ಈ ತರದ ದಾರಿ ಮೂಲಕ ಹೆಂಗೆ ಈ ದೇಶವನ್ನ ಕೆಳಗ್ ಕರ್ಕೊಂಡೋಗೋದು ಅಂತ ಒಂದೇ ಅವರು. ಈ ಸಂವಿಧಾನ SC ST ಗಳಿಗೆ ರಿಸರ್ವೇಶನ್ ಕೊಡೋದಕ್ ಬರ್ದಿರೋ ಪುಸ್ತಕ. ಹಂಗಂದಿನಾಗೆ ಒಟ್ಟು ಇಲ್ಲಿರ್ತಕ್ಕಂಥ ಸಮುದಾಯಗಳು ಅದ್ರ ವಿರುದ್ಧವಾಗಿ ನಿಂತ್ಕೋತಾವ್ ನೋಡಿ ರೀ. ಬಾಬಾ ಸಾಹೇಬ್ರು ನಾನು ಹೇಳ್ತೀನಿ, ಈ ಭಾರತದ ಸಂವಿಧಾನ 2 ವರ್ಷ 11 ತಿಂಗಳು 18 ದಿನ. ಬಾಬಾ ಸಾಹೇಬ್ರು ಕೇವಲ ಸಂವಿಧಾನದಲ್ಲಿ ಪದ ಇಲ್ಲ, ಬಾಬಾ ಸಾಹೇಬ್ರು ಬ್ಲಡ್ ಇದೆ ಅದ್ರೊಳಗಡೆ ಅಂತೀನಿ ನಾನು. 6 ವರ್ಷದ ತಾಯಿ ಸತ್ತೋಗ್ತಾರೆ, 22 ವರ್ಷದ ತಂದೆ ಸತ್ತೋಗ್ತಾರೆ, 1935ಕ್ಕೆ ಪ್ರೀತಿಯ ಹೆಂಡತಿ ರಮಾತಾಯಿ ಸತ್ತೋಗ್ತಾರೆ, 4 ಮಕ್ಳು ಸತ್ತೋಗ್ತಾರೆ. ಹಿಂದೂ, ರಮೇಶ, ರಾಜರತ್ನ, ಗಂಗಾಧರ. ಸಣ್ಣ ವಯಸ್ಸು ಕಾಯಿಲೆ ಬರುತ್ತೆ, ಕಣ್ ಕಳ್ಕೊತಾರೆ. 2 ವರ್ಷ 11 ತಿಂಗಳು 18 ದಿನ ಶತ್ರುಗಳ ಪಾಳೆಯದಲ್ಲಿ ಕೂತು ಬಹುಜನರ ಹಕ್ಕುಗಳನ್ನ ರಕ್ಷಿಸಿದ್ದೇನೆ ಅಂತ ನೋಡಿ ಬಾಬಾ ಸಾಹೇಬ್ರು. ಇಂಥ ಸಂವಿಧಾನವನ್ನ ನಾವು ಸಾಹೇಬರು ತುಂಬಾ ಚೆನ್ನಾಗಿ ಹೇಳಿದ್ರು, ಮನೆ ಮನೆಗೆ ತಲುಪಿಸ್ಬೇಕು. ಎಂತ ದೊಡ್ಡ ಪದ ಇದು, ಮನೆ ಮನೆಗೆ ತಲುಪಿಸ್ಬೇಕು. ನಿಜಕ್ಕೂ ಗ್ರೇಟ್. ಈ ತರದ ದಾರಿಗಳನ್ನ ನಾವು ವಿಸ್ತರಿಸ್ಕೊಂಡು ಹೋದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತವನ್ನ ಕಟ್ಟೋದಕ್ಕೆ ಸಾಧ್ಯ ಅನ್ನುವಂತ